ಸರ್ ನಮಸ್ಕಾರ, ತಮ್ಮ ಹೆಸರು? ಡಾಕ್ಟರ್ ಭಗವಾನ್. ನಾನು ವೈಸ್ ಚಾನ್ಸಲರ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕರ್ನಾಟಕ ಸರ್ಕಾರ. ಈ ಜಲಕಂಠೇಶ್ವರ ದೇವಸ್ಥಾನಕ್ಕೆ ನಾನು ಸುಮಾರು ವರ್ಷಗಳಿಂದ ಬಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ. ಇದು ನಮಗೆ ಗೊತ್ತಿದ್ದಂಗೆ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ಕಟ್ಟಿ ಅದನ್ನು ಅನೇಕ ವರ್ಷಗಳ ಕಾಲ ಇಲ್ಲಿ ದೇವರನ್ನು ಆರಾಧಿಸಿ ಅನೇಕ ರಾಜರುಗಳು ಮಾಡಿರ್ತಕ್ಕಂಥದ್ದು. ಚೋಳರ ಕಾಲದಿಂದನೂ ಕೂಡ ಈ ಕನ್ಸ್ಟ್ರಕ್ಷನ್ ನಡೆದು ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಇಲ್ಲಿ ಹಳೆಯ ಕಾಲದ ವಿಗ್ರಹ ಮತ್ತು ಈ ವೈಬ್ರೇಷನ್, ಒಳಗಡೆ ಇರ್ತಕ್ಕಂಥ ವೈಬ್ರೇಷನ್ ಏನು ನೀವು ಫೀಲ್ ಮಾಡ್ತೀರಿ, ಅದನ್ನು ಭಕ್ತಾದಿಗಳು ಬಂದು ಅನುಭವಿಸಬೇಕು, ಆವಾಗಲೇ ಗೊತ್ತಾಗ್ತಕ್ಕಂಥದ್ದು. ನಾವು ನಮಗೆ ಗೊತ್ತಿರೋ ಹಾಗೆ ನಾವು ದೇವರಲ್ಲಿ ಯಾವುದೇ ಅಪ್ಲಿಕೇಶನ್ ಹಾಕ್ಕೊಳ್ಬಾರ್ದು, ಆದರೆ ದೇವರನ್ನು ನಂಬಬೇಕು. ಸೈನ್ಸ್ ಆ್ಯಂಡ್ ರಿಲಿಜಿಯನ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಆಲ್ ಶುಡ್ ಗೋ ಟುಗೆದರ್. ಸೈನ್ಸ್ ಓದ್ದವರು ಸ್ಪಿರಿಚುಯಾಲಿಟಿ ಇರಬಾರ್ದು, ಡಿವೈನಿಟಿ ಇರಬಾರ್ದು ಅಂತಕ್ಕಂಥದ್ದು ಸುಳ್ಳು. ಎವ್ರಿ ಸಿಟಿಸನ್, ಎವ್ರಿ ಮ್ಯಾನ್, ಎವ್ರಿ ಸೈಂಟಿಸ್ಟ್, ಎವ್ರಿ ಡಾಕ್ಟರ್ ನೀಡ್ಸ್ ಡಿವೈನ್ ಸ್ಪಿರಿಚುವಲ್ ಹೆಲ್ಪ್, ಆಯ್ತಲ್ಲ. ಸೊ ಹಾಗಾಗಿ ನಾನು ಡಾಕ್ಟರ್ ಆದರೂ ಕೂಡ, ವಿಶ್ವವಿದ್ಯಾಲಯ ಕುಲಪತಿ ಆದರೂ ಕೂಡ ಈ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಒಂದು ಡಿವೈನ್ ಸ್ಪಿರಿಟ್ಗೆ ತಲೆ ಬಾಗಿಸಿದ್ದೀವಿ. ಇಲ್ಲಿ ನಮ್ಮ ಗುರುಗಳು ಏನು ಪೂಜೆ ಮಾಡ್ತಾರೆ ಪ್ರತಿ ವರ್ಷ, ಬಹಳ ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡಿ ಈ ದೇವಸ್ಥಾನವನ್ನು ಒಂದು ನಿಜವಾದ ದೇವರ ಸನ್ನಿಧಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಇನ್ನೂ ಹೆಚ್ಚಿನ ಗಮನ ವಹಿಸಿ ಇದರ ಜೀರ್ಣೋದ್ಧಾರ ಮಾಡಬೇಕು. ಎಲ್ಲ ಭಕ್ತರು ಈ ದೇವಸ್ಥಾನದ ಒಂದು ಇತಿಹಾಸವನ್ನು ತಿಳ್ಕೊಂಡು ಇದರ ಬಗ್ಗೆ ಒಂದು ಕಾಳಜಿ ವಹಿಸಿ ಇದರ ಸುತ್ತಲೂ ಇರ್ತಕ್ಕಂಥ ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡು ಹೆಚ್ಚು ಹೆಚ್ಚು ಭಕ್ತಾದಿಗಳು ಇಲ್ಲಿ ಬಂದು ಇದರ ಉಪಯೋಗ ಪಡ್ಕೊಳ್ಬೇಕು ದೇವರ ಸನ್ನಿಧಿಯಲ್ಲಿ ಅಂತ ನನ್ನ ಪ್ರಾರ್ಥನೆ. ಸರ್, ಈ ದೇವಸ್ಥಾನಕ್ಕೆ ನೀವು ಆವಾಗಲೇ ಹೇಳಿದ್ರೆ ಅಪ್ಲಿಕೇಶನ್ ಹಾಕಬಾರ್ದು ಅಂತ, ಆದರೆ ಅಪ್ಲಿಕೇಶನ್ ಹಾಕ್ತೆ ನಿಮಗೆ ಈ ದೇವ್ರು ಏನೇನು ಕೊಟ್ಟಿದ್ದಾರೆ? ನನಗೆ ದೇವಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡಾಗ ಎಲ್ಲ ಭಕ್ತಾದಿಗಳಿಗೂ ಅದೇ ಥರ ಇರಬೇಕು, ಏನು ಕೇಳ್ಕೊಳ್ಬಾರ್ದು ನಾವು ಅನಿಸುತ್ತೆ ನಮಗೆ. ನನ್ನ ದೇವ್ರ ಮುಂದೆ ನಿಂತ್ಕೊಂಡಾಗ ನನಗೆ ಏನೂ ಬರೋದಿಲ್ಲ, ಬರೀ ದೇವರನ್ನು ನೆನೆಸೋದು, ಪ್ರಾರ್ಥನೆ ಮಾಡೋದಷ್ಟೇ ಕಾಣಿಸುತ್ತೆ. ಮಿಕ್ಕಿದ್ದು ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು. ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಈಗ ಉನ್ನತ ಹುದ್ದೆಗಳಾಗಿರ್ಬೋದು, ಕೆಲವರಿಗೆ ಆಸ್ತಿ ವಿಷಯ ಇರ್ಬೋದು, ಕೆಲವರಿಗೆ ತ್ಯಾಜ್ಯದ ವಿಷಯ ಇರ್ಬೋದು, ವ್ಯಾಜ್ಯಗಳ ವಿಷಯ ಇರ್ಬೋದು, ಇದೆಲ್ಲದೂ ಬರ್ತಾರೆ. ಬೇರೆ ಬೇರೆ ಕಾರಣಗಳಿಗೆ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ನನ್ನ ಪ್ರಕಾರ ದೇವಸ್ಥಾನಕ್ಕೆ ಬರಬೇಕಾಗಿರೋದು ಒಂದು ಡಿವೈನ್ ಸ್ಪಿರಿಟ್ಟು ನಮ್ಮ ದಿನನಿತ್ಯದಲ್ಲಿರಬೇಕು. ದಿನನಿತ್ಯದಲ್ಲಿ ಇದಕ್ಕೆ ಅಂತಲೇ ಬರಬಾರ್ದು. ಪರ್ಟಿಕ್ಯುಲರಾಗಿ ಈ ಕಾರಣಕ್ಕೆ ಬರ್ತಾಯಿದ್ದೀನಿ, ಇದನ್ನು ಕೇಳೋದಕ್ಕೆ ಬರ್ತೀನಿ ಅಂತ ಆಗಬಾರ್ದು. ಶುದ್ಧ ಮನಸ್ಸಿನಿಂದ ಬಂದು ದೇವರನ್ನು ಪ್ರಾರ್ಥಿಸಿದಾಗ ನೀವೇನೇನು ಅಂದ್ಕೊಂಡಿರ್ತೀರೋ ಅದೆಲ್ಲ ಫಲಗಳನ್ನು ದೇವರು ಕೊಡ್ತಾರೆ. ಶುದ್ಧ ಮನಸ್ಸಿನಿಂದ ಬಂದು ಪ್ರಾರ್ಥನೆ ಮಾಡಿದಾಗ ನೀವು ಅಂದ್ಕೊಂಡಿದ್ದ ಫಲಗಳು ಬರುತ್ತೆ. ನಾನು ನಿಮ್ಗೆ ಗೊತ್ತಿದ್ದಂಗೆ ನಾನೊಬ್ಬ ಡಾಕ್ಟ್ರ್ ಮತ್ತು ಈಗ ಅಡ್ಮಿನಿಸ್ಟ್ರೇಟರ್. ಸೊ ನಮ್ಮ ಯೂನಿವರ್ಸಿಟಿಗೆ ಒಳ್ಳೆಯದಾಗಬೇಕು ಅಂಥೇಳಿ, ಎಲ್ಲ ರೋಗಿಗಳಿಗೆ ಒಳ್ಳೆಯದಾಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ, ನಮ್ಮ ಯೂನಿವರ್ಸಿಟಿ ಕೆಳಗಡೆ 4 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ, 40,000 ಜನ ಟೀಚರ್ಸ್ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಬೇಕು, ನಮ್ಮ ವಿಶ್ವವಿದ್ಯಾಲಯ ಉತ್ತಮವಾದ ಸೇವೆ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಮತ್ತು ದೇವರು ನನಗೆ ಇದನ್ನೆಲ್ಲವನ್ನು ಕರುಣಿಸಿದ್ದಾನೆ ಶುದ್ಧ ಮನಸ್ಸಿಂದ ಬಂದು ಪ್ರಾರ್ಥನೆ ಮಾಡಿದಾಗ. ಸೊ ಎಲ್ಲ ಭಕ್ತಾದಿಗಳಿಗೂ ನಾನು ಅದನ್ನೇ ಹೇಳೋದು, ಒಳ್ಳೆಯ ಮನಸ್ಸಿಂದ ಬಂದು ಪ್ರಾರ್ಥನೆ ಮಾಡಿ, ಅದು ಸರ್ವೇ ಜನ ಸುಖಿನೋ ಭವಂತು, ಹಾಗೇ ಆಗುತ್ತೆ ಎಲ್ಲರೂ ಸೇರಿದಾಗ. ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ರಿ? ಯಾವಾಗ ನಿಮ್ಗೆ ಯಾರು ರೆಫರೆನ್ಸ್ ಮಾಡಿದ್ರು? ನಾನು ಬರ್ತಾ ಸುಮಾರು 3 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೇನೆ. ನನಗೆ ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಭಾಳ ವರ್ಷಗಳಿಂದ ಗೊತ್ತಿದ್ದರೂ ಕೂಡ ಇಲ್ಲಿ ಬರಲಿಕ್ಕಾಗಿರಲ್ಲ. ಸುಮಾರು 3 ವರ್ಷಗಳಿಂದ ಬರ್ತಾಯಿದ್ದೇನೆ. ಪ್ರತಿ ಸೋಮವಾರ ಬಂದು ಇಲ್ಲಿ ಪೂಜೆ ಸಲ್ಲಿಸ್ತೀನಿ. ಸೋಮವಾರ ಶಿವನಿಗೆ ವಿಶೇಷವಾದ ದಿವಸ. ಅಫ್ಕೋರ್ಸ್ ಇಲ್ಲಿ ಎಲ್ಲ ದೇವರುಗಳು ಇದ್ದಾರೆ. ಕಾಲಭೈರವ ಇದ್ದಾರೆ, ದುರ್ಗಿ ಇದ್ದಾರೆ, ಸರಸ್ವತಿ, ದಕ್ಷಿಣಾಮೂರ್ತಿ ನಮ್ಮ ಮೆಡಿಕಲಿಗೆ ಸಂಬಂಧಪಟ್ಟಿದ್ದು, ಡಾಕ್ಟರ್ಸಿಗೆ ಸಂಬಂಧಪಟ್ಟಿದ್ದು ದಕ್ಷಿಣಾಮೂರ್ತಿಯವರು. ಸೊ ಎಲ್ಲ ಚತುರ್ಮುಖ ಬ್ರಹ್ಮ ಇದ್ದಾರೆ, ಎಲ್ಲ ದೇವರುಗಳು ಇದ್ದಾರೆ. ಏನಂದರೆ ಒಂದು ದೇವಸ್ಥಾನಕ್ಕೆ ಬಂದಾಗ ಆ ವೈಬ್ರೇಷನ್, ಹಿಂದಿನ ಕಾಲದಲ್ಲಿ ಅದನ್ನು ಆಯಾ ಎಲ್ಲ ನೋಡಿ ಕಟ್ತಾ ಇದ್ರಲ್ಲ, ಅದರಲ್ಲಿ ಒಂದು ಸ್ಪಿರಿಟ್ ಇರುತ್ತೆ. ಆಮೇಲೆ ಅದಕ್ಕೆ
ಇಟ್ಸ್ ಎ ಅಲೈನ್ಮೆಂಟ್ ವಿತ್ ಬಾಡಿ ಸೋಲ್ ಆ್ಯಂಡ್ ದ ನೇಚರ್. ಬಾಡಿ ಸೋಲ್ ಆ್ಯಂಡ್ ದ ನೇಚರ್ ಅಲೈನ್ಮೆಂಟ್ ಬರುತ್ತೆ ಇಲ್ಲಿ ಬಂದಾಗ ದೇವಸ್ಥಾನದಲ್ಲಿ. ಅದಕ್ಕೆ ಇದನ್ನೆಲ್ಲ ಆಯಾ ಎಲ್ಲ ನೋಡಿ ಮಾಡಿರ್ತಾರೆ ಅಂತ ಹೇಳೋದು. ಆ ಸ್ಪಿರಿಚುಯಾಲಿಟಿನಲ್ಲಿ ನಂಬಿಕೆ ಇದ್ದರೆ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಈ ಡಾಕ್ಟ್ರ್ ಆಗಿರೋದಕ್ಕೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ಸರ್ ನಂದು. ಏನಂತ ಕೇಳಿದ್ರೆ ಇವತ್ತು ಜೆನ್ಸಿ ಅಂತ ನೋಡಿದಾಗ ಸೂಸೈಡ್ ಪ್ರಮಾಣ ಬೇರೆ ಬೇರೆ ಎಲ್ಲದೂ ಕೂಡ ಕೇಳ್ತದೆ. ಅಂದರೆ ಕ್ಲಾರಿಟಿ ಇಲ್ಲದಿರುವಂಥ ಜೀವನಗಳು ನಡೀತದೆ. ಅಂಥವ್ರಿಗೆ ಏನು ಹೇಳ್ತೀವಿ ಸರ್? ಇವತ್ತಿನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಿಮಗೆ ಗೊತ್ತಿದೆ. ಲೈಫ್ ಸ್ಟೈಲ್ ಜನ್ರೇಷನ್ ಝೀದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಎಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಮತ್ತು ಜಾಸ್ತಿ ಹಿರಿಯರ ಮಾತನ್ನು ಕೇಳದೆ ಅಥವಾ ಟೀಚರ್ಸ್ ಮಾತನ್ನು ಕೇಳದೆ ತಮ್ಮದೇ ಆದಂಥ ಸ್ವಂತ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥ ಜನ್ಸಿಯವರು. ಅವರು ವೆರಿ ವೆರಿ ಇಂಟೆಲಿಜೆಂಟ್, ವೆರಿ ನಾಲೆಡ್ಜಬಲ್. ಅವ್ರ ಬಗ್ಗೆ ತುಂಬ ನನಗೆ ಹೆಮ್ಮೆ ಅನಿಸುತ್ತೆ. ಆದರೆ ಯಾವಾಗಲೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವರು ದೇ ಶುಡ್ ಲರ್ನ್ ಫ್ರಮ್ ದೇರ್ ಟೀಚರ್ಸ್, ದೇ ಶುಡ್ ಲರ್ನ್ ಫ್ರಮ್ ದೇರ್ ಸೀನಿಯರ್ಸ್ ಆ್ಯಂಡ್ ದೇ ಶುಡ್ ಫಾಲೋ ಆ್ಯಂಡ್ ಅನಲೈಸ್ ವಾಟ್ ಈಸ್ ಗುಡ್, ವಾಟ್ ಈಸ್ ನಾಟ್ ಗುಡ್. ಈಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನಮ್ಮ ಹಾರ್ಟು ಹೌ ಇಟ್ ಬೀಟ್ಸ್ ಅಂತ ನಾನು ಹೇಳ್ತೀನಿ. ಹೆಂಗೆ ಕಂಟ್ರಾಕ್ಟ್ ಆಗುತ್ತೆ, ಅದಕ್ಕೆ ಎಲೆಕ್ಟ್ರಿಕಲ್ ಸಪ್ಲೈ ಥರ ಹೇಗಿರುತ್ತೆ, ಅದು ಹೇಗೆ ಬೀಟ್ ಮಾಡುತ್ತೆ ಹಾರ್ಟ್ ಅಂತ, ಹೌ ಇಟ್ ಫಂಕ್ಷನ್ಸ್ ಅಂತ ಹೇಳ್ತೀನಿ. ಆದರೆ ನೀವು ವೈ ಇಟ್ ಫಂಕ್ಷನ್ಸ್ ಅಂತ ಕೇಳಿದ್ರೆ ಯಾರ ಕೈಲಿಗೂ ಉತ್ತರ ಇಲ್ಲ. ವೈ ವಿ ಆರ್ ಲಿವಿಂಗ್ ಅಂದರೆ ವಿ ಡೋಂಟ್ ಹ್ಯಾವ್ ಆನ್ಸರ್. ಹೌ ವಿ ಆರ್ ಲಿವಿಂಗ್ ವಿ ಕ್ಯಾನ್ ಆನ್ಸರ್. ಅದೇನೇ ಡಿವೈನ್ ಸ್ಪಿರಿಟ್ ಅಂತ ಹೇಳೋದು. ದೆರ್ ಇಸ್ ಸಮ್ ಪವರ್, ಸಮ್ ಸ್ಪಿರಿಟ್. ಯು ಕ್ಯಾನ್ ಕಾಲ್ ಇಟ್ ಬೈ ಗಾಡ್, ಯು ಕ್ಯಾನ್ ಕಾಲ್ ಇಟ್ ಬೈ ಎನಿ ನೇಮ್ಸ್. ದೆರ್ ಇಸ್ ಸಮಥಿಂಗ್ ಬಿಯಾಂಡ್ ಅವರ್ ಕಂಟ್ರೋಲ್ ವಿಚ್ ಈಸ್ ರಿಯಲಿ ಹೆಲ್ಪಿಂಗ್ ಅಸ್. ಸೊ ಅದನ್ನು ಮನಗಂಡಬೇಕು. ನಮಗೆ ಯಾವಾಗ ಅದರಲ್ಲಿ ಮೊರೆ ಹೋಗ್ತೀವೋ, ಅದ್ರ ಬಗ್ಗೆ ಒಂದು ಗೌರವ ಬೆಳೆಸ್ಕೊತೀವೋ, ಆವಾಗ ಅದರಿಂದ ಒಳ್ಳೆಯದಾಗತ್ತೆ. ಒಳ್ಳೆಯದು. ನಾನು ಅದನ್ನೇ ಹೇಳಿದ್ದು, ನೀವು ಶುದ್ಧ ಮನಸ್ಸಿನಿಂದ ಕೇಳಿಕೊಂಡ್ರೆ ಅದು ಡೆಫಿನೆಟಾಗಿ ನಿಮಗೆ ಸಹಾಯ ಆಗುತ್ತೆ ಡಿವೈನ್ ಸ್ಪಿರಿಟಿಂದ. ಇದು ನಮ್ಮ ಕಲ್ಚರು ರಿಲಿಜಿಯನಲ್ಲಿ ಬಂದು ಪೂರ್ವವಾಗಿರ್ತಕ್ಕಂಥದ್ದು ಭಾಳ ವರ್ಷಗಳಿಂದ. ಅದನ್ನೇ ವೈಚಾರಿಕವಾಗೂ ಕೂಡ ನೋಡಬೇಕು. ಅವೈಚಾರಿಕವಾಗಿ ಸುಮ್ಮನೆ ಬ್ಲೈಂಡಾಗಿ ಯಾವುದನ್ನೂ ನಂಬಬೇಕು ಅಂತಿಲ್ಲ, ಎಲ್ಲದನ್ನೂ ನಂಬಬೇಕು.